ನಮಸ್ಕಾರ. ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. CPI ಕುಬೇರ್ ರಾಮಯ್ಯನವರು 8 ಲಕ್ಷ ರೂಪಾಯಿ ಹಣವನ್ನು ನೀವು ಕೊಡಲೇಬೇಕು, ಯಾವುದೇ ಪರಿಸ್ಥಿತಿಯಲ್ಲಿ ಕೊಡಲೇಬೇಕು. ಯಾಕಂದರೆ ಈಗಾಗಲೇ ಅಡಿಷನಲ್ SP ಅವರಿಗೆ ಮನವಿಯನ್ನು ಕೊಟ್ಟಿದ್ದಾರೆ. 2 ಲಕ್ಷ, 3 ಲಕ್ಷ ಮತ್ತು 3 ಲಕ್ಷ ಕೈಗಡೆ ಕೊಟ್ಟಿದ್ದಾರೆ. ಯಾವುದೇ ಚೆಕ್ ಇಲ್ಲ, ಯಾವುದೇ ಬಾಂಡ್ ತೆಗೆದುಕೊಂಡಿಲ್ಲ. ವಿಶ್ವಾಸ, ಯಾಕಂದರೆ 20 ವರ್ಷ ಇವರು ಖಾನಾಪುರದಲ್ಲಿದ್ದಾಗ CPI ಇದ್ದರು, PSI ಇದ್ದರು, ಆವಾಗ ಗೆಳೆತನ ಮಾಡಿದರು. 20 ವರ್ಷ ಸ್ನೇಹಿತನನ್ನು ಮೋಸ ಮಾಡಿ ಹೋಗಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಪದೇ ಪದೇ ಹೇಳೋದ್ರ ಅರ್ಥ ಇಲ್ಲ. ಯಾಕಂದರೆ ಈಗಾಗಲೇ ಆ ವ್ಯಕ್ತಿ ತುಕಾರಾಮ್ ದೇವಪ್ಪ ಗುರವ್ ತಮಗೆಲ್ಲ ಗೊತ್ತಿದೆ, ಸಂದರ್ಶನದಲ್ಲಿ ಹೇಳಿದರು, ನೀವು ಕೊಡಲಿಲ್ಲ ಅಂದರೆ ಕುಟುಂಬ ಸಮೇತ ನಿಮ್ಮ ಮನೆಗೆ ಬಂದು ಕೂಡ್ತೇವೆ ಅಂತೇಳಿ. ಆದರೂ ಕೂಡ ಅನಿಸ್ತಾ ಇಲ್ಲ. ಈ ವಿಚಾರಣೆ ಎಲ್ಲಿ ಹೋಗಿದೆ? ಖಾನಾಪುರ CPI ಕಚೇರಿಗೆ ಹೋಗಿದೆ. ಅಂದರೆ ಅಡಿಷನಲ್ SP ಅಲ್ಲಿ ಕಳಿಸಿದ್ದಾರೆ. ಅಲ್ಲಿ ವಿಚಾರಣೆ ನಡೀತಾನೆ ಇಲ್ಲ. ನಾಳೆ ಬಾ ನಾಡ್ದು ಬಾ CPI ಅಲ್ಲಿ ಹೋಗಿದ್ದಾರೆ, ಇಲ್ಲಿ ಹೋಗಿದ್ದಾರೆ, ಬಂದೋಬಸ್ತ್ ಹೋಗಿದ್ದಾರೆ ಅಂತ. ಯಾಕಂದರೆ ಈ CPI ಮತ್ತು ಕುಬೇರ್ ರಾಮಯ್ಯ ಒಂದಾಗಿದ್ದಾರೆ. ಇನ್ನು ಕುಬೇರ್ ರಾಮಯ್ಯನ ಅಲ್ಲಿದ್ದೇನೆ ಇಲ್ಲಿದೆ ಅಂತ ಬೈಲಹೊಂಗಲದಲ್ಲಿ KSRPC ಬಟಾಲಿಯನ್ ಇದೆ ಅಂತೇಳಿ ಅಲ್ಲಿ ಇಲ್ಲೇ ಇರಲಿಲ್ಲ. ಬಿಜಾಪುರದಲ್ಲಿ ಅವರು PTSನಲ್ಲಿದ್ದಾರೆ. ಇದು ಯಾರಿಗೆ ಗೊತ್ತನೇ ಇಲ್ಲ. ಅಂದರೆ ಇಲ್ಲಿ ಪೊಲೀಸರು ಕೂಡ ಆ ವ್ಯಕ್ತಿಯನ್ನು ದಿಶಾಬೂಲು ಮಾಡ್ತಾಯಿದ್ದಾರೆ. ಏನು ತುಕಾರಾಮ್ ದೇವಪ್ಪ ಗುರವ್ ಏನಿದ್ದಾರೆ, ಪೋಸ್ಟ್ ಬರಗಾಂವ್ ತಾಲೂಕು ಹತ್ತರಗುಂಜಿ ಖಾನಾಪುರದವರು. ಇವರು ಪದೇ ಪದೇ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದಾರೆ. ಅದರಲ್ಲಿ ನ್ಯಾಯ ಸಿಗ್ತಾ ಇಲ್ಲ. ಯಾಕಂದರೆ ಅವ್ರೇನು ಹೇಳ್ತಾರೆ, ಚೆಕ್ ರೂಪದಲ್ಲಿ ಕೊಟ್ಟಿದ್ದಾರೂ ಇಲ್ಲ, ಬಾಂಡ್ ರೂಪದಲ್ಲಿ ಕೊಟ್ಟಿದ್ದಾರೂ ಇಲ್ಲ. ಆದರೆ ಇಲ್ಲಿ 2 ಸಾಕ್ಷಿಗಳಿದಾವಲ್ಲ, ತೆಗೆದುಕೊಂಡಂಥ ಹೋದ ಸಾಕ್ಷಿಗಳು. ಸದಾನಂದ ಮಾಶೇಖರ್ ಅಂತ ಒಬ್ಬ ಸಾಕ್ಷಿ ಇದ್ದಾನೆ, ಅವನು ಮುಂದೆನೇ ಇದನ್ನು ಕೊಟ್ಟಿದ್ದಾರೆ. ನಂತರ ಸಿದ್ದು ಕದಮ್ ಅಂತ ಸಾಕ್ಷಿ ಇದ್ದಾರೆ, ಅವ್ರ ಮುಂದೆನೇ ಕೊಟ್ಟಿದ್ದಾರೆ. 2-3 ಕಡೆಗಳಲ್ಲಿ ಕೊಟ್ಟಿದ್ದಾರೆ. ಆದರೆ ಖಾನಾಪುರ CPI ಅಂತಾರೆ, ನಮ್ಮ ವ್ಯಾಪ್ತಿಯಲ್ಲಿ ಕೇವಲ 80,000 ರೂಪಾಯಿ ಅಷ್ಟೇ ಕೊಟ್ಟಿದ್ದೀರಿ, ನೀವು ಉಳಿದ ಹಣವನ್ನು ಬೇರೆ ಏನು ಪೊಲಿಟಿಷಿಯನ್ ವ್ಯಾಪ್ತಿಯಲ್ಲಿ ನೀವೇನು ಕೊಟ್ಟಿದ್ದೀರಿ ಅಲ್ಲಿ ವಸೂಲಿ ಮಾಡೋದು ದಿಶಾಬಲು ಮಾಡ್ತಾಯಿದ್ದಾರೆ. ಕರೆದು ಎಲ್ಲ ಅಮೌಂಟ್ ಕೊಡಬೇಕು, ಮೇಲಿನ ಆದೇಶ ಇದೆ ಅಂತ ಹೇಳ್ತಾನೆ ಇಲ್ಲ. ಆದರೂ ಕೂಡ 80,000 ಕೊಡಲೇ ಕರೆಸಿ ಮುಂದಿನ ಹಂತವನ್ನು ಆ ವ್ಯಕ್ತಿ ನೋಡ್ಕೊಳ್ತಾನೆ. ಇದು ಹಿಂಗೆ ಮುಗಿಯೋಂಗಿಲ್ಲ. ಇದು ಸಂದೀಪ್ ಪಾಟೀಲ್ ಕಡೆ ಹೋಗೋದು, ಮಿನಿಸ್ಟರ್ ಕಡೆ ಹೋಗೋದು, ಅಂತಿಮವಾಗಿ ಜಿಲ್ಲಾಧಿಕಾರಿ ಆವರಣದಲ್ಲಿ ಉಪವಾಸ ಸತ್ಯಾಗ್ರಹ ಕೊಡೋರು. ಅದಕ್ಕೂ ಮನೇಲಿ ಅಂದ್ರೆ ಕುಬೇರ್ ರಾಮಯ್ಯ ಅವರ ಏನು ಮನೆ ಇದೆ, ಕಾಂಗ್ರೆಸ್ ಏನು ಸ್ಮಾರಕ ಏನಿದೆ ಅದರಲ್ಲೇನೋ ಮನೆ ಇದೆ, ಅದರ ಬಾಜುಕ ಅಲ್ಲಿ ಹೋಗಿ ಉಪವಾಸ ಕೊಡೋಕ್ಕಿಂತ ಮೊದಲು ಡಿಪಾರ್ಟ್ಮೆಂಟ್ದವರು ಭಾಳ ಎಚ್ಚರಿಕೆ ವಹಿಸಬೇಕು. ನಿಮಗೆ ಸಾಕ್ಷಿ ಇಲ್ಲದೆ ಅನೇಕರನ್ನು ವಸೂಲಿ ಮಾಡಿ ಕೊಡ್ತಾರೆ. ನೀವು ಯಾರ್ಯಾರನ್ನೋ ತಂದು ಕೂಡಿಸ್ತಾರೆ. ಆದರೆ ಇಲ್ಲಿ CPI ಇದ್ದಾರೆ. CPI ಕೂಡ ವಿಚಾರಣೆ ಹಂತದಲ್ಲಿ ನೀವು ವಿಚಾರಣೆ ಎದುರಿಸಲೇಬೇಕು. ಯಾವುದೇ ಪರಿಸ್ಥಿತಿಯಲ್ಲಿ ಈ ಬಡ ವ್ಯಕ್ತಿಗೆ ನ್ಯಾಯ ಸಿಗಲೇಬೇಕು. ನ್ಯಾಯ ಸಿಗೋವರೆಗೆ ನಮ್ಮ ಹೋರಾಟ ನಿರಂತರ ಇದೆ. ಮತ್ತೊಮ್ಮೆ ಅವ್ರ ಸಂದರ್ಶನ ತೆಗೆದುಕೊಳ್ತೇವೆ. ಆ ಸಂದರ್ಶನದಲ್ಲಿ ಏನು ಎಚ್ಚರಿಕೆ ಕೊಡಬೇಕು ನಾವು ಕೊಡ್ತೇವೆ. SP ಅವರು ಯಾವ ರೀತಿ ಸೂಚನೆ ಕೊಡಬೇಕು, ನಂತರ ಅಡಿಷನಲ್ ಏನು SP ಇದ್ದಾರೆ ಅವ್ರಿಗೆ ಯಾವ ರೀತಿ ಹೇಳಬೇಕು ಅದನ್ನು ಕೂಡ ನಾವು ಹೇಳ್ತೇವೆ. ಆದಷ್ಟು ಬೇಗನೆ ಕುಬೇರ್ ರಾಮಯ್ಯ ಅವರು ಹೆಸರು ಕೆಡಿಸ್ಕೊಳ್ದೆ ಇನ್ನೂ ಪ್ರಮೋಷನ್ ಮೇಲೆ ಪ್ರಮೋಷನ್ ಆಗೋದಾವೆ, DSP ಆಗೋರಿದ್ರಿ, ಅಡಿಷನಲ್ SP ಆಗೋರಿದ್ರಿ, ಅದೆಲ್ಲ ಈ ಹಂತದಲ್ಲಿ ತಡೆ ಹಿಡಿಬಾರ್ದು. ಹೀಗಾಗಿ ಬೇಗನೆ ತೆಗೆದುಕೊಂಡಂಥ 8 ಲಕ್ಷ ರೂಪಾಯಿ ಹಣವನ್ನು ಕೊಡಬೇಕು. ಯಾಕಂದರೆ 80,000 ರೂಪಾಯಿ ಈಗಾಗಲೇ ಅಲ್ಲಿ ಇಲ್ಲಿ ತೆಗೆದುಕೊಂಡದ್ದು ಕೊಟ್ಟಿದ್ದಾರೆ. ಪಾಪ ಬೇರೆಯವ್ರ ಕಡೆಯಿಂದ ಇಸಿದು ಕೊಟ್ಟಿದ್ದಾರೆ. ಯಾಕಂದರೆ ನೀವು ಅಲ್ಲಿ ಜಮೀನು ತೊಗೋದೈತಿ, ಆ ಜಮೀನಲ್ಲಿ ದೊಡ್ಡ ಆಸ್ತಿ ಬರ್ತೈತಿ, ನಾನೇನು ಹಂಚ್ಕೊಳ್ತೇನೆ ಅಂತ ಆಸೆ ತೋರಿಸಿದ್ರೆ ಆ ಆಸೆಗೆ ಪಾಪ ಆತ ಕೊಟ್ಟಿದ್ದಾನೆ. ಮರಳಿ ಕೊಡೋದು ನಿಮ್ಮ ಜವಾಬ್ದಾರಿ. ಎಷ್ಟೋ ಸಲ ವಾಟ್ಸಪ್ ಸಂದೇಶವನ್ನು ಕೂಡ ಆತ ಕಳಿಸಿದಾಗ ನಾನು ಅಲ್ಲಿದ್ದೇನೆ ಇಲ್ಲಿದ್ದೇನೆ ಅಷ್ಟೇ ಹೇಳಿದರೆ, ನಾನು ದುಡ್ಡು ಕೊಡ್ತೇನೆ ಅಂತ ಇಲ್ಲ. ಅಂದರೆ ಕಾನೂನಿನಲ್ಲಿ ಯಾವುದೇ ರೀತಿ ಕುಬೇರ್ ರಾಮಯ್ಯ ಸಿಕ್ಕಾಕೊಂಡಿಲ್ಲ. ಆದರೆ ಮಾನವೀಯತೆ ದೃಷ್ಟಿಯಿಂದ ಬೇಗನೆ ಈ ಹಣವನ್ನು ಕೊಡಲೇಬೇಕಾಗ್ತದೆ. ನಾನು ಮತ್ತು ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭವಾಗಲಿ. ನಮಸ್ಕಾರ.